ಇವಾಗ ಈ ಪೆಮ್ಡಾಸ್ ರೂಲ್ದು 4ನೇ ವಿಡಿಯೋ ಮಾಡ್ತಿದ್ದೀನಿ. ಪೆಮ್ಡಾಸ್ ರೂಲಲ್ಲಿ ಏನಂತ ಪ್ರಾಬ್ಲಮ್ ಕೊಟ್ಟವ್ರು 2 + 3 ಸ್ಕ್ವೇರ್ + 4 ಅಂತ. ಇವಾಗಲೂ ಅಷ್ಟೇ ಈ ಪೆಮ್ಡಾಸ್ ರೂಲ್ ಉಪಯೋಗಿಸ್ಬೇಕು. ಈ ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಏನಾಯ್ತದ, ಇಲ್ಲಿ ಯಾವುದು ಫಸ್ಟು ಪ್ಯಾರಂಥೆಸಿಸ್ ಆಯ್ತಾ ನೋಡಬೇಕು, ಬ್ರ್ಯಾಕೆಟ್ ಯಾವುದೂ ಇಲ್ಲ. ನೆಕ್ಸ್ಟ್ ಎಕ್ಸ್ಪೋನೆಂಟ್ ಆಯ್ತಾ ನೋಡಬೇಕು, ಇಲ್ಲ ಐತೆ 3 ಸ್ಕ್ವೇರ್ ಎಕ್ಸ್ಪೋನೆಂಟು. 3 ಸ್ಕ್ವೇರ್ ಅಂದ್ರೇನು, 3 3 9. ಅಲ್ಲಿಗಿದು ಟೋಟಲ್ ಆಗಿ ಏನಾಯ್ತದ 2 + 9 + 4. 2 + 9 ಎಷ್ಟು, 11. 11 + 4 15. ಇಲ್ಲಿ 2 ಸತಿ ಪ್ಲಸ್ ಇದ್ದಾಗ ಏನು ಮಾಡಬೇಕು, ಎಡಗಡೆಯಿಂದ ಬಲಗಡೆ ಮಾಡ್ತಾ ಬರಬೇಕು. ಹಂಗಾಗಿ ಇದು 15. ಇದ್ರ ಟೋಟಲ್ ಉತ್ತರ 15. ಅದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ತಗೋಬೇಕು. ಈ ಪ್ರಾಬ್ಲಮಲ್ಲಿ ಏನಂತ ತಗೋಬೇಕು ಅಂದರೆ ಈ ಥರ ತಗೋಬೇಕು. ಏನಂತ ಕೊಟ್ಟವರಲ್ಲಿ 2 + 3 ಸ್ಕ್ವೇರ್ - 4 ಬ್ರ್ಯಾಕೆಟ್ ಒಳಗಡೆ 3 ಸ್ಕ್ವೇರ್ - 4 ಅಂತ ಕೊಟ್ಟವ್ರ. ಅಲ್ಲೂ ಅದೇ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬೇಕು. ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಏನಾಯಿತು, 2 ಪ್ಲಸ್ ಅಂತ ಆದಾಗ ಫಸ್ಟು ಪ್ಯಾರಂಥೆಸಿಸ್ ನೋಡಬೇಕು, ಈ ಬ್ರ್ಯಾಕೆಟು. ಆ ಬ್ರ್ಯಾಕೆಟ್ ಒಳಗಡೆ ಇರೋದು ಸಾಲ್ವ್ ಮಾಡೋಕ್ಕೆ ಹೋಗಬೇಕು. ಆಮೇಲೆ ಬ್ರ್ಯಾಕೆಟ್ ಒಳಗಡೆ ಮತ್ತೆ ಒಂದು ಎಕ್ಸ್ಪೋನೆಂಟ್ ಐತೆ, ಆಮೇಲೆ ಮೈನಸ್ ಐತೆ. ಈಗ ಸ್ಕ್ವೇರು ಮೈನಸ್ ಇದ್ದಾಗ ಎಕ್ಸ್ಪೋನೆಂಟು ಸಬ್ಟ್ರಾಕ್ಷನ್ಗಿಂತ ಜಾಸ್ತಿ ಇಂಪಾರ್ಟೆನ್ಸು. ಹಂಗಾಗಿ ಅದನ್ನು ಮಾಡಬೇಕು. 3 ಸ್ಕ್ವೇರ್ ಅಂದ್ರೆ ಇಲ್ಲ ಐತೆ 3 3 9. ಅಲ್ಲಿಗಿದೇನಾಯ್ತದ 2 + 9 - 4 ಅಂತ ಆಯ್ತದ. ಈ 2 ಪ್ಲಸ್ ಅನ್ನೋದು ಮತ್ತೆ ಬ್ರ್ಯಾಕೆಟ್ ಒಳಗಡೆ 9 - 4 ಎಷ್ಟಾಯಿತು, 5 ಆಯಿತು. 2 + 5 2 + 5 ಅಂದರೆ ಎಷ್ಟು, 7. ಅಲ್ಲಿಗಿದು ಟೋಟಲ್ ಆಗಿ ಎಷ್ಟಾಯಿತು, 7 ಆಯಿತು. ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ತಗೋಬೇಕು ಅದೇ ಥರ. ಈ ಪ್ರಾಬ್ಲಮಲ್ಲಿ ಏನಂತ ಕೊಟ್ಟವ್ರ, ಈ ಥರ ಕೊಟ್ಟವ್ರ 2 + 3 ಸ್ಕ್ವೇರ್ × 4. 2 + 3 ಸ್ಕ್ವೇರ್ × 4. ಇಲ್ಲೂ ಅಷ್ಟೇ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬೇಕು. ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸಿದಾಗ ಏನಾಯ್ತದ, ಇಲ್ಲಿ ಈ ಥರ ಫಸ್ಟೇನು ಇದು ನೋಡಬೇಕು, ಪ್ಯಾರಂಥೆಸಿಸ್ಸು ಬ್ರ್ಯಾಕೆಟ್ಗಳಾಯ್ತಾ, ಬ್ರ್ಯಾಕೆಟ್ ಯಾವುದೂ ಇಲ್ಲ. ಎಕ್ಸ್ಪೋನೆಂಟ್ ನೋಡಬೇಕು ನೆಕ್ಸ್ಟು, ಇಲ್ಲೈತೆ ಎಕ್ಸ್ಪೋನೆಂಟ್ 3 ಸ್ಕ್ವೇರ್ ಅನ್ನೋದು. 3 ಸ್ಕ್ವೇರ್ ಅಷ್ಟು 9. ಅದನ್ನು ಮಾಡಬೇಕು ಫಸ್ಟು. 2 + 3 ಸ್ಕ್ವೇರ್ಗೆ 9 ಇಂಟು ×4. ಇಲ್ಲಿ ಗುಣಿಸೋದೈತೆ, ಕೂಡೋದೈತೆ. ಮಲ್ಟಿಪ್ಲೈಯಿಂಗ್ ಡಿವಿಷನ್ನು, ಆ್ಯಡಿಂಗ್ ಸಬ್ಟ್ರಾಕ್ಷನ್ನು. ಗುಣಿಸೋದು ಕೂಡೋದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಐತೆ, ಮಲ್ಟಿಪ್ಲೈಯಿಂಗು ಆ್ಯಡಿಂಗಿಂತ ಜಾಸ್ತಿ. ಹಂಗಾಗಿ ಫಸ್ಟ್ ಗುಣಿಸೋದು ಮಾಡಬೇಕು. 9 4 ಎಷ್ಟಾಯಿತು, 36. ಇದು 2 + 36. 2 + 36 ಎಷ್ಟು, 38. ಅಲ್ಲಿಗೆ ಇದು ಟೋಟಲ್ ಆಗಿ 38 ಆಯಿತು. ಅದೇ ಥರ ಅಷ್ಟಕ್ಕೆ ನಿಲ್ಲಿಸ್ತಾನೆ ಇನ್ನೊಂದು ಪ್ರಾಬ್ಲಮ್ ತಗೋಬೇಕು. ಈ ಪ್ರಾಬ್ಲಮಲ್ಲಿ ಏನಂತ ಹೇಳವ್ರ, ಅದೇ ಥರ ಕೊಟ್ಟವ್ರ, ಆದರೆ ಬೇರೆ ಪ್ರಾಬ್ಲಮ್ ಇದು. 8 - 3 / 5. 8 - 3 ಬ್ರ್ಯಾಕೆಟಲ್ಲಿ /5. ಇದರಲ್ಲೂ ಅದೇ ಥರ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬೇಕು. ಅದೇ ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಏನಾಯ್ತದೆ, ಇದರಲ್ಲಿ ಫಸ್ಟು ಪ್ಯಾರಂಥೆಸಿಸ್ಸು ಬ್ರ್ಯಾಕೆಟ್ ಒಳಗಡೆ ಇರೋದು ನೋಡಬೇಕು. ಯಾವ್ದು ಬ್ರ್ಯಾಕೆಟ್ ಒಳಗಡೆ 8 - 3 ಅಂತ ಐತೆ. 8 - 3 ಎಷ್ಟು, 5. 5 / 5 ಅಂತ ಆಯ್ತದೆ. 5 / 5 ಒಂದೇ ಸಿಂಬಲ್ ಇರೋದು, ಒಂದೇ ಆಪ್ರೇಷನ್ನು. ಅದನ್ನು ಹೊಡೆದು ಬಿಸಾಕಬೇಕು. 5/5 ಅಂತ ಮಾಡಿ 5 1 5 1 ಅಂತ ಮಾಡಿ ಇದ್ರ ಟೋಟಲ್ ಉತ್ತರ 1 ಆಗಿರ್ತದೆ. ಅದೇ ಥರ ನೆಕ್ಸ್ಟ್ ಇನ್ನೊಂದು ತಗೋಬೇಕು. ನೆಕ್ಸ್ಟ್ ಏನಂತ ಪ್ರಾಬ್ಲಮ್ ಕೊಟ್ಟವ್ರು ಇದರಲ್ಲಿ, ಈ ಥರ ಏನು ಇದರಲ್ಲಿ 8 / 3 10 - 2 3 + 1. ಇಲ್ಲೂ ಅದೇ ಥರ ಅದೇ ಪೆಮ್ಡಾಸ್ ರೂಲ್ ಉಪಯೋಗಿಸ್ಬೇಕು, ಬೇರೆ ಯಾವುದೂ ಉಪಯೋಗಿಸಂಗಿಲ್ಲ. ಅದೇ ಪೆಮ್ಡಾಸ್ ರೂಲ್ ಉಪಯೋಗಿಸ್ಬಿಟ್ಟು ಫಸ್ಟು ಪ್ಯಾರಂಥೆಸಿಸ್ಸು ಬ್ರ್ಯಾಕೆಟ್ ಆಯ್ತಾ ನೋಡಬೇಕು, ಇಲ್ಲೈತೆ ಬ್ರ್ಯಾಕೆಟು. ಬ್ರ್ಯಾಕೆಟ್ ಒಳಗಡೆ ಏನೈತೆ 3 + 1 ಅಂತ ಐತೆ. 3 + 1 ಎಷ್ಟು, 4. 10 - 2 ಇದು ಈಕ್ವಲ್ ಟು ಅದು 3 + 1 4. ಒಂದೇ ನಂಬರ್ ಇದ್ದಾಗ ಬ್ರ್ಯಾಕೆಟಿಂದ ಆಚೆ ಬರ್ತದೆ. ಇಲ್ಲಿ ಕಳಿಯೋದೈತೆ, ಗುಣಿಸೋದೈತೆ. ಈ ಮಲ್ಟಿಪ್ಲೈಯಿಂಗು ಸಬ್ಟ್ರಾಕ್ಷನ್ಗಿಂತ ಜಾಸ್ತಿ ಇಂಪಾರ್ಟೆಂಟು. ಹಂಗಾಗಿ ಫಸ್ಟು ಗುಣಿಸೋದು ಮಾಡಬೇಕು. 2 4 ಎಷ್ಟು, 8. 10 - 8 10 - 8 ಎಷ್ಟಾಯಿತು, 2 ಆಯಿತು. ಅಲ್ಲಿಗಿದು ಟೋಟಲ್ ಆಗಿ 2 ಇದ್ರದ್ದು ಉತ್ತರ. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಹೇಳಿರ್ತೀನಿ, ಅದನ್ನು ಮಾಡಿಬಿಟ್ಟು ಉತ್ತರ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಗ್ಯಾರಂಟಿ ಹೇಳಿ ಇದನ್ನು ಮಾಡಿಬಿಟ್ಟು ಉತ್ತರ ಏನು ಅಂತ. ಏನು ಅಂದರೆ ಈ ಪ್ರಾಬ್ಲಮ್ಮು ಇದು ಚೆನ್ನಾಗೈತೆ. 2 × 5 - 3 ಹೋಲ್ ಸ್ಕ್ವೇರು. 5 - 3 ಹೋಲ್ ಸ್ಕ್ವೇರು ಇದೆಷ್ಟು ಅಂತ ಕಂಡುಹಿಡಿದ್ಬಿಟ್ಟು ಹೇಳಬೇಕು. ಇವಾಗ ಅಲ್ಲಿ ತನಕ ಬಾಯ್.